ಸಭಾಬಂಧು ಬಾಂಧವರಲ್ಲಿ ಹೌದಾ ವಿನಯದ ಪ್ರಾರ್ಥನೆ. ಹೌದು. ಪ್ರಥಮದಲ್ಲಿ ಬಂದು ಯಾವ ಆರಾಧ್ಯ ದೇವರಾಗಿರ್ತಕ್ಕಂತ ಯಾರಿಪ್ಪ? ಯಾವ ಗೋಕಾಕ ಮೂಡಲಗಿ ತಾಲೂಕಿನ ಆ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವೆನಿಸಿಕೊಂಡಿರ್ತಕ್ಕಂತ ಯಾವದ್ರಿಪ್ಪ? ಹಳ್ಳೂರ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಯಾರಿಪ್ಪ? ನನ್ನ ಭಾಗಮ್ಮ ತಾಯಿ ಪಾದಕ್ಕಾದ್ರೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸುತ್ತಾ ಅದೇ ತರನಾಗಿ ಯಾವ ಗೋಕಾಕ ತಾಲೂಕಿನ ಹೌದಾ ಉದಗಟ್ಟಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಯಾರಿಪ್ಪ? ಉದ್ದಮ ತಾಯಿ ಪಾದಕ್ಕಾದ್ರೂ ಕೂಡ ಹೌದಾ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದೇ ತರನಾಗಿ ಇವತ್ತಿನ ದಿವಸ ರಾಯಬಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಯಾರಿಪ್ಪ? ಮಾಯಮ್ಮ ತಾಯಿ ಪದಕ್ಕಾದ್ರೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ತರನಾಗಿ ಇವತ್ತಿನ ದಿವಸ ಈ ಗ್ರಾಮದಲ್ಲಿ ತುಕ್ಕಾನಟ್ಟಿ ಗ್ರಾಮದಲ್ಲಿ ಏನಾಗ್ಯದ್ರಿಪ್ಪ? ವಾಸವಾಗಿರ್ತಕ್ಕಂತ ಯಾವ ನನ್ನ ತಾಯಿ ಲಕ್ಷ್ಮೀದೇವಿ ಪಾದಕ್ಕಾದ್ರೂ ಕೂಡ ಹೌದಾ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅಜ್ಜಪ್ಪಣ್ಣ ಏನಾಯ್ತ್ರಿಪ್ಪ? ಇವತ್ತಿನ ದಿವಸ ಈ ಗ್ರಾಮದಲ್ಲಿ ಮದುವೆಯ ಕಾರ್ಯ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ? ಆ ದೇವಾದಿ ದೇವತೆಗಳನ್ನ ಬರಮಾಡಿಕೊಂಡು ಹೌದು ಇವತ್ತಿನ ದಿವಸ ಅನ್ನ ದಾಸೋಹನ ಇಟ್ಟುಕೊಂಡು ಜೊತೆಯಾಗಿ ಹೌದಾ ಏನ್ ಇಟ್ಟಾರಪ್ಪ ಅಂತ ಕೇಳಿದ್ರ ಏನಿಟ್ಟಾರಿಪ್ಪ? ಇವತ್ತಿನ ದಿವಸ 2 ಗಾಯನ ಸಂಘಗಳನ್ನ ಕರೆಸಿಕೊಂಡ ತಂದಾರಿಪ್ಪ. ಜ್ಞಾನದ ದಾಸೋಹನ ಸಹಿತ ಇಟ್ಕೊಂಡಾರ ಅಂತ ಮಹಾನುಭಾವಗಳಿಗಾದ್ರೂ ಸಹಿತ ದೇವರ ಅವರಿಗೆ ಆಯುಷಾರಿಗೆ ಬೋಗು ಬಾಗಿ ಕೊಟ್ಟ ಕಾಪಾಲತ್ತೆ ಬೇಡಿಕೊಂಡ ಅದಕ್ಕೆ ಹಿರಿಯರೊಂದು ಮಾತು ಹೆಂಗೆ ಹೇಳ್ತಾರ? ಏನ್ ಹೇಳ್ತಾರಿಪ್ಪ? ನಡೆಯುವ ಮನುಷ್ಯ ಎಡವುದು ಸಹಜ ಹಾಡ್ತಕ್ಕಂತ ಮನುಷ್ಯ ತಪ್ಪುದು ಸಹಜ ಅಂದಾರಿಪ್ಪ. ಇದೇ ಮಾತು ಯಾಕೆ ಹೇಳ್ಯಾರಿಪ್ಪ ಅವರು? ಯಾಕಂತ ಕೇಳಿದ್ರ ಅಜ್ಜಪ್ಪಣ್ಣ, ಯಾಕ್ರಿಪ್ಪ? ಹಾಡುವಂತ ಹಾಡಿನಲ್ಲಿ, ಮಾತಾಡ್ತಕ್ಕಂತ ಮಾತಿನಲ್ಲಿ, ಬಾರಿಸ್ತಕ್ಕಂತ ವಾದ್ಯದಲ್ಲಿ ಏನಕ್ಕವು ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಲೋಪದೋಷಗಳಾದ್ರೂ ಸಹಿತ ಏನಾಗ್ಬೇಕ್ರಿಪ್ಪ? ಹಂಸ ಪಕ್ಷಿಯಂತೆ ಹೌದಾ ಹಂಸ ಪಕ್ಷಿಯ ನ್ಯಾಯದಂತೆ ಅಂದ್ರ ಹೌದಾ ಹಂಸ ಪಕ್ಷಿಯ ಮುಂದ ಮತ್ತ ಹಾಲ ಮತ್ತ ನೀರನ್ನ ಕೂಡಿಸಿಟ್ರ ಏನಾಕದ್ರಿಪ್ಪ? ನೀರನ್ನ ಬೇರ್ಪಡಿಸಿ ಹಾಲನ್ನ ಮಾತ್ರ ಹೆಂಗ ಸ್ವೀಕಾರ ಮಾಡ್ತದ? ಹೆಂಗ ಸ್ವೀಕಾರ ಮಾಡ್ತಾರ? ಅದೇ ತರನಾಗಿ ಇವತ್ತಿನ ದಿವಸ ಕೂಡಿರ್ತಕ್ಕಂತ ದೈವ ಹೌದಾ ಸರಿಜುಡಿ ಕಲಾವಂತರು ನಮ್ಮ ಗಾಯನ ಸಂಘವನ್ನ ಹೊತ್ತು ಹೊಂಡುತ್ತನ ಜಕ್ಕೊಂಡು ಹೋಗ ತಮ್ಮಲ್ಲಿ ಆದ್ರೂ ಕೇಳಿಕೊಂಡ ಅದಕ್ಕ ಇವತ್ತಿನ ದಿವಸ ನಾವಾದ್ರೂ ಕೂಡ ಹೆಣ್ಣು ಹೆಚ್ಚ ತಾಯಿ ಹೆಚ್ಚ ಮಾಡ್ಕೊಂಡಿರ್ತಕ್ಕಂತ ಮಡದಿ ಹೆಚ್ಚ ಅನ್ನುವಂತ ವಾದವನ್ನ ಮಾಡ್ಲಿಕ್ಕೆ ಬಂದದಾಗ್ಯದ. ಹೌದು ಯಾವ ಭಾಗ್ಯವಂತಿ ಕಲಾಗಾಯನ ಸಂಘ ಸಾಕಿನ ಹಳ್ಳೂರು ಗ್ರಾಮದಿಂದ ನಾವಾದ್ರೂ ಕೂಡ ಬಂದಿದ್ದಾಗ್ಯದ. ಅದಕ್ಕ ಆ ಸರ್ಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಯಾವ ರಾಯಬಾಗ ತಾಲೂಕು ನಿಪ್ಪನ್ಯಾಳ ಗ್ರಾಮದ ಕಲಾವಂತರು ಗಂಡನ ಹೆಚ್ಚ ಮಾಡ್ಕೊಂಡಿರ್ತಕ್ಕಂತ ಗಂಡನ ಹೆಚ್ಚ ಹಾಡ್ದಿರ್ತಕ್ಕಂತ ತಂದೆ ಹೆಚ್ಚ ಅನ್ನುವಂತ ವಾದವನ್ನ ಮಾಡಾಕ್ ಬಂದಾರ. ಅವ್ರಾದ್ರೂ ಕೂಡ ಮಾಡ್ಲಿಕ್ಕೆ ಬಂದಿದಾರ. ಅದಕ್ಕ ಆ ಮೇಳಿನಲ್ಲಿ ಗುರುಗಳಾಗಿರ್ತಕ್ಕಂತ ಮಾತಾಡ್ಲಿಕ್ಕೆ ಬಂದಿರ್ತಕ್ಕಂತ ಗುರುಜಿಯವರಾಗಿರ್ತಕ್ಕಂಥವ್ರು ಯಾರಿಪ್ಪ? ಗುರುಜಿಯವರು 6 ಶಾಸ್ತ್ರ 18 ಪುರಾಣ 4 ವೇದಗಳನ್ನ ಓದಿಕೊಂಡು ಹರದೇಶಿ ನಾಗೇಶಿ ಅಷ್ಟ ಅಲ್ಲ ಚೌಡಿಕೆ ಪದ್ಯಗಳಲ್ಲಿ ಸಹಿತ ಭಾಗವಹಿಸಿ ಹಾಲು ಮತದ ಸಂಘರ್ಷಣದಲ್ಲಿ ಸಹಿತ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನ ಮಾಡಿ ತಮ್ಮದೇ ಆದಂತ ಚಾಪವನ್ನ ಮೂಡಿಸಿ ಜಗತ್ತಿನ ತುಂಬಾ ಕಮಿಟಿ ನಿರ್ಣಾಯಕರ ಅಂತೇಳಿ ಹೆಸರು ಪಡೆದು ಈ 18 ಪುರಾಣಗಳ ಪಂಡಿತರೆನಿಸಿಕೊಂಡಿರ್ತಕ್ಕಂತ ನಿಪ್ಪನ್ಯಾಳ ಗ್ರಾಮದ ಹನುಮಂತ ಗುರುಗಳಿಗಾದ್ರೂ ಸಹಿತ ನನ್ನ ಪರವಾಗಿ ನನ್ನ ಮ್ಯಾಲಿನ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿ ನಮ್ದು ಒಂದು ಸಣ್ಣ ನಮಸ್ಕಾರ ಹೇಳುತ್ತಾ ಅದಕ್ಕೆ ಹಿರಿಯರೊಂದು ಮಾತು ಹಿಂಗ್ ಹೇಳ್ತಾರ ಅಜ್ಜಪ್ಪನ. ಏನ್ ಹೇಳ್ತಾರಿಪ್ಪ ಹಿರಿಯರು ಮಾತ? ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳಲೇ ಸತ್ತ. ಇದೇ ಮಾತು ಹೇಗೆ ಹೇಳ್ಯಾರಿಪ್ಪ ಜ್ಞಾನಿಗಳ? ಯಾಕಿದ್ರೆ ಹೇಳ್ಯಾರ ಅಜ್ಜಪ್ಪನ ಅಂತ ಕೇಳಿದ್ರ ಯಾಕ್ರಿಪ್ಪ? ಜ್ಞಾನವಂತರ ಜೋಡಿ ಜಗಳ ಮಾಡಿದ್ರ ಜ್ಞಾನ ಉತ್ಪತ್ತಿ ಆಗ್ತೈತೆ ಅಂತ. ಜ್ಞಾನ ಒಲಿತೈತೆ ಅದ ಅಜ್ಞಾನಿಗಳು ಕೂಡ ಜಗಳ ಮಾಡಿದ್ರ ಹೊಡೆದಾಟ ಬಡದಾಟ ಕಡದಾಟ ಆಗ್ತಾವಂತ. ಹರ್ಯಾ ಹೋಗೋದ ನೋಡು ಕಚೇರಿಗೆ ಇದೇ ಬಂದಿರ್ಲಾರಿಪ್ಪ ಮಾಮಗಳು. ಅದಕ್ಕೆ ಹಿಂಗ ಆಗ್ತೈತೆ ಅನ್ನುವಂತ ಮಾತು ಹೇಳ್ಯಾರ. ಇವತ್ತು ಜ್ಞಾನದ ಕುಸ್ತಿ ಹೆಂಗ ಆಗ್ಬೇಕಾಗೈತೆ ಅಂತ ಕೇಳಿದ್ರ ಹೆಂಗಾಗ್ಬೇಕು? ಹೌದಲ್ಲ, ಜ್ಞಾನವಂತರ ಜೋಡಿ ಜಗಳ ಜ್ಞಾನದ ಜಗಳ ಆಗ್ಬೇಕಾಗ್ಯದ. ಜ್ಞಾನದ ಕುಸ್ತಿ ಅಂದ್ರೆ ಹೊಡೆದಾಟ ಕಡದಾಟ ಅಲ್ಲ, ಬರೀ ಜ್ಞಾನಕ್ಕಾಗಿ ಜಗಳ ಹತ್ತಬೇಕಾಗ್ಯದ. ಒಟ್ಟ ಅದಕ್ಕ ಜಗಳ ಹತ್ತಬೇಕು. ಹೆಣ್ಣು ಹೆಚ್ಚು ಏನ ಗಂಡು ಹೆಚ್ಚು, ಏನ ಅಪ್ಪ ಹೆಚ್ಚು ಏನ ಅವ್ವ ಹೆಚ್ಚು, ಏನ ಹೆಂಡತಿ ಹೆಚ್ಚು ಏನ ಗಂಡು ಹೆಚ್ಚು ಹೌದು ಅನ್ನುವಂತ ವಾದ ಇವತ್ತಿನ ದಿವಸ ನಡಿಬೇಕಾಗ್ಯದ. ಇತರಲ್ಲಿ ಹೊತ್ತು ಹೊಂಡುತ್ತಾನ. ಹೌದಾ? ಇರ್ಲಪ್ಪ, ನೀವ್ ಒಟ್ಟ ಪುಟ್ ಬಿಡೋಕ್ ಅಲ್ಲಿ ಹೋಗಪ್ಪ.
ಕಾಕ ಏ ಅಪ್ಪ ಸುಮ್ಕೊಂಡ್ರು ಕಾಕ ದೇವ್ರ ಈಗ ಐತಿ ನಮ್ಮನ್ನ ಕಳತೈತಿ ಅವ್ವ ನೆಟ್ ಕಾಡಿದೆ ಅಂತನ್ನ ಹರಿದ ಕಾಲ್ನ್ಯಾಗ ತೋ ಚಲಮ್ಮ ಛೇ ಸೋದ್ದ ಆತ ಹೋಗ್ ಸೋದ್ದ ಆತ ಕಾಕ ಅವನ ಟೆಬ್ಸ್ಲೆಪ್ಪ ಒಂದಂದ್ರೆ ಕೊಂಡ್ರಿ ಅಪ್ಪ ನೀ ಆಟ ಬರಬೇಡ ಹೊಳ್ಳ ನಮ್ಗೆ ಆಟ ಬಂದ್ರೆ ಏನೋ ಕಾಂಟಕೈತಂಗ ಆಕೈತಿ ಹ್ಞೂ ನಮಗ್ ಒಳ್ಳೆ ಎದ್ದು ಬಂದ್ ಬಡ್ದಾಗೈತಿ ಏನಾರ ಮಾತಾಡ್ಬೇಕಂದ್ರ ಆಟ ಬಂದಾಗ ಆಕೈತಿ ಹೌದಾ ಅದಕ್ಕ ಎದಕ್ರಿಪ್ಪ ಇವತ್ತಿನ ದಿವಸ ಜ್ಞಾನಕ್ಕಾಗಿ ಜಗಳ ನಡಿಬೇಕಾಗ್ಯದ ಅಜ್ಜಪ್ಪನ ನಡಿಬೇಕಾಗೈತ್ರಿಪ್ಪ ಹೌದಿಲ್ಲ ಹೌದು ಬರೇ ಊಟಕ್ಕೆ ಗಂಗಾಳ ಐತಂದ್ರ ಆಗಂಗಿಲ್ಲ ಗಂಗಾಳದಾಗ ಅನ್ನ ಬೇಕಾಗ್ತದ ಊಟ ಅಮೃತ ಸಿಗ್ಬೇಕಾಗಿದ್ರ ಸಿಗಬೇಕಾಗ್ಯದ ಇವತ್ತ ಗಂಗಾಳ ಜೊತೆಗೆ ಅನ್ನ ಸಿಗ್ಬೇಕಾಗಿದ್ರ ಏನ್ ಮಾಡ್ಬೇಕ್ರಿಪ್ಪ ಇಲ್ಲ ಜ್ಞಾನದ ಜಗಳ ಮಾಡ್ಬೇಕಾಗ್ಯದ ಧ್ಯಾನದ ಕುಸ್ತಿ ಹಿಡಿಬೇಕಾಗ್ಯದ ಹೌದಿಲ್ಲ ಎಲ್ಲಾರು ಇವತ್ತಿನ ದಿವಸ ನಿದ್ದೆಯನ್ನ ಕಾದಾರಿಪ್ಪ ಈ ಜ್ಞಾನದೊಳಗೆ ಏನದ ಅಂತ ತಿಳ್ಕೊಳ್ಳೋ ಸಲ ಕಾದಾರ ಆ ಜ್ಞಾನ ಅಮೃತ ಅವ್ರಿಗೆ ಸವಿಬೇಕಾಗಿದ್ರಿ ಎಲ್ಲಾರು ಶಾಂತ ರೀತಿಯಿಂದ ಕೂತು ಕೇಳಬೇಕಾಗ್ಯದ ಶಾಂತ ಕೂತಿದ ಕೂತ್ ಕೇಳ್ಬೇಕು ಹಿಂಗ ದನಿಗೆ ಮಾಡಕ್ ಹೋಗ್ಬೇಡ್ಚಿಯ ಹೌದಿಲ್ಲ ಅದಕ್ಕೆ ಇವತ್ತಿನ ದಿವಸ ತಾಯಿ ಹೆಚ್ಚ ಮಾಡ್ಕೊಂಡಿರ್ತಕ್ಕಂತ ಮಡದ ಹೆಚ್ಚ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಹೆಣ್ಣು ಮಗಳ ಹೆಚ್ಚ ಅಂತೇಳಿ ನಾವು ವಾದ ಮಾಡ್ಲಿಕ್ಕೆ ಬಂದದಾಗ್ಯದ ಅದಕ್ಕೆ ಹಿರಿಯರಾಗಿರ್ತಕ್ಕಂಥ ಒಂದು ಮಾತು ಹೇಳಿದ್ರೆ ಏನ್ ಹೇಳ್ತಾರಿಪ್ಪ ಮಲ್ಲವ್ರ ಮಾತ ತಾಯಿಯೇ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಅಂದಾರ ತಾಯಿ ಮೊದಲ ಗುರು ಮನೆಯ ಮನದ ಪಾಠಶಾಲೆ ಅಂದಾರ ಅಜ್ಜಪ್ಪಣ್ಣ ತಾಯಿಯೇ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಅಂದಾರ ಹೌದು ಒಟ್ಟೆ ತಾಯಿನೇ ಬಿಟ್ರ ಯಾರು ಅನ್ಯ ದೇವರಿಲ್ಲ ಒಟ್ಟ ಅವ್ವನ್ ಮತ್ತೆ ನಿಮಗೆ ಗತಿ ಇಲ್ಲ ಹೌದಿಲ್ಲ ಇವತ್ತಿನ ದಿವಸ ತಾಯಿನೇ ಶ್ರೇಷ್ಠ ಅನ್ನೋಂತ ವಾದ ಮಾಡ್ಲಿಕ್ಕೆ ಬಂದೇವ ಅಂದ ಮೇಲೆ ತಾಯಿನೇ ಶ್ರೇಷ್ಠ ತಾಯಿನೇ ಬಿಟ್ರೆ ಯಾರಿಗೂ ಗತಿ ಇಲ್ಲ ಹೌದು ಅಂತ ತಾಯಿಯನ್ನು ಇವತ್ತಿನ ದಿವಸ ನಾವಾದ್ರೂ ಕೂಡ ಕೊಂಡಾಡ್ಲಿಕ್ಕೆ ಬಂದಿದ್ದಾಗ್ಯದ ಹೌದಿಲ್ಲ ಇವತ್ತಿನ ದಿವಸ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಭೂಮಿ ತಲೆ ಮೇಲೆ ಎಷ್ಟೋ ಹೆಣ್ಣು ಮಕ್ಕಳ ಪವಾಡ ಮಾಡಿ ಹೋಗಿ ಬಿಟ್ಟಾರ ಎಷ್ಟೋ ಮಂದಿ ಪವಾಡ ಮಾಡ್ಯಾರಮ್ಮ ಹೌದಿಲ್ಲ ಹೇಮರೆಡ್ಡಿ ಮಲ್ಲಮ್ಮ ಸತ್ಯವಾನ ಸಾವಿತ್ರಿ ಇಲಾದೇವಿ ಹೌದು ಅನಿಲಾದೇವಿ ಕಡ್ಲಿ ಮಟ್ಟಿ ಕಾಶಿಬಾಯಿ ಇಂತ ಪವಾಡಗಳನ್ನ ಮಾಡ್ಯಾರ ಈ ಪವಾಡಗಳನ್ನ ನಾವು ಹೊತ್ತು ಹೊಂಡತನ ಎಲ್ಲರಿಗೂ ತಿಳಿಸಿ ಹೇಳ್ಬೇಕಾಗ್ಯದ ವರ್ಣನೆ ಮಾಡಿ ಹೌದಿಲ್ಲ ಪ್ರಥಮಕ್ಕೆ ಬಂದ ನಾವು ಏನ್ ಹಾಡಿದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಯಾವ ಪ್ರಕೃತಿಯಿಂದ ಹುಟ್ಟು ಬಂದಿರತಕ್ಕಂತ ಮಂಗಳ ಚಂಡಿಕೆಯನ್ನ ಬಂದಿರತಕ್ಕಂತ ಕಂಟಕವನ್ನು ದೂರ ಮಾಡ್ತಕ್ಕಂತ ದೇವಿ ಮಂಗಳವಾರ ಪೂಜೆಗೊಂಡಾಳ ಆ ದೇವಿಯನ್ನು ಇವತ್ತಿನ ದಿವಸ ನಾವು ಪ್ರಥಮಕ್ಕೆ ಬಂದ ಸ್ತೋತ್ರವನ್ನು ಮಾಡಿಕೊಂಡ ಮಧ್ಯದಲ್ಲಿ ಬಂದು ಒಂದು ಹೆಣ್ಣು ಮಕ್ಕಳ ಮೇಲೆ ಪದ್ಯ ಹಾಡಿ ಆ ಎರಡನೇ ಪಾಳ್ಯಕ್ಕೆ ಬಂದು ಏನ್ ಹಾಡಿದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಈ ಭೌತಿಕ ಜಗತ್ತಿಗೆ ಯಾವುದೇ ಕಾರಣ ಅದನ್ನ ಪ್ರಧಾನ ಅಂದಾರ ಸೂಕ್ಷ್ಮ ನಿತ್ಯವ ತಿಳಿಯಲು ಅತಿ ಸೂಕ್ಷ್ಮವಾಗಿರ್ತಕ್ಕಂತ ಪ್ರಧಾನವಾದ ಪ್ರಕೃತಿ ಮೊದಲು ಇದ್ಲು ಸೃಷ್ಟಿ ಆದಿಯಲ್ಲಿ ಆ ಸೃಷ್ಟಿಯಲ್ಲಿ ಆದಿಯಲ್ಲಿ ಇರ್ತಕ್ಕಂತ ಪ್ರಕೃತಿಯನ್ನ ಇವತ್ತಿನ ದಿವಸ ನಾವಾದ್ರೂ ಇಟ್ಟುಕೊಂಡು ಹಾಡ್ಲಿಕ್ಕೆ ಬಂದೇವು ಪ್ರಕೃತಿ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಅಂದ್ರ ಪ್ರಥಮ ಕೃತಿ ಅಂದ್ರೆ ಸೃಷ್ಟಿ ಸರ್ವ ಸೃಷ್ಟಿಗೆ ಮೊದಲಾದಕ್ಕೆ ನಮ್ಮವ್ವ ಆಕೆ ನಿಜವಾದ ಹೆಣ್ಣು ಅಂದ್ರೆ ಪ್ರಕೃತಿ ಅಂತ ಪುರಾಣದಾಗ ಬರ್ದಾರಿಪ್ಪ ಹೌದಿಲ್ಲ ಇವತ್ತು ನಾವ ಹೆಣ್ಣ ಮಗಳನ್ನ ಇಟ್ಟುಕೊಂಡು ಹಾಡ್ಲಿಕ್ಕೆ ಬಂದೇವ ಸರಿಜುಡಿ ಕಲಾವಂತರ ಮುಂದಿನ ಪಾಳ್ಯಕ್ಕೆ ಬಂದ ಯಾರನ್ನ ಇಡ್ತಾರೋ ಯಾರ ಸುಣ್ಣದೊಳಗೆ ಇಡ್ತಾರೇನು ಸೃಷ್ಟಿ ಆದಿ ಒಳಗೆ ಇಡ್ತಾರೋ ಏನ್ ಇಲ್ಲಿ ಇಡ್ತಾರೇನು ಅಲ್ಲಿ ಇಡ್ತಾರೋ ಎಲ್ಲಿ ಇಡ್ತಾರ ಏನ್ ವಿಷಯ ಮಾತಾಡ್ತಾರ ಅನ್ನುವಂತ ಮಾತು ಅವ್ರಿಗೆ ಮಾತಾಡ್ದದ ಅದಕ್ಕೆ ಇನ್ನು ಅದಕ್ಕೆ ಪೂರ್ವದಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಸರಜೋಡಿ ಕಲಾವಂತರ ಹೇಳಿದ್ರ ಅವ್ರು ಹೆಂಗಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರಿಪ್ಪ ಏನ ಮಗ ಹೆಚ್ಚೋ ಏನ ಮಗಳು ಹೆಚ್ಚೋ ಏನ ಹೆಂಡತಿ ಹೆಚ್ಚೋ ಏನ ಗಂಡ ಹೆಚ್ಚೋ ಏನ ತಂದಿ ಹೆಚ್ಚೋ ಏನ ತಾಯಿ ಹೆಚ್ಚೋ ವಿಷಯಗಳನ್ನ ಇಟ್ಟೇರ ಸರಿಜೋಡಿ ಕಲಾವಂತರ ಏನ ಮಾತಾಡ್ತಾರ ಅದಕ್ಕೆ ಮುಂದೆ ಮಾತಾಡ್ತಾನ ಅಂತ ಮಾತು ಸರಿಜೋಡಿ ಕಲಾವಂತರ ಹೇಳಿ ಹೋಗ್ಯಾರ ಒಂದು ಗುರ್ತಾ ಇಟ್ಟಾರ ನಿಮಗ ಇಟ್ಟಾರಲ್ಲ ಚಪ್ಪಣ್ಣ ಅದಕ್ಕ ಹಿರಿಯರು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರಿಪ್ಪ ಕೆಣಕೋತನ ಜಗಳಲ್ಲ ಉಳ್ಕೋತನ ಬಸರಲ್ಲತ್ತ ಕೆಣಕುಮಟ ಜಗಳ ಅಲ್ಲತ್ತ ಉಳ್ಕೊಂಬಿಟ್ಟ ಬಸರು ಅಲ್ಲತ್ತ ಹೌದಿಲ್ಲ ಸರಿಜೋಡಿ ಕಲಾವಂತರ ಕೇಳ್ಯಾರ ನಮ್ಮನ ಏನಂತ ಒಟ್ಟ ಮೊದಲಿಗೆ ನಿಮ್ಮವ್ವ ಯಾರಿದ್ರು ಅವ್ರು ಎಲ್ಲಿದ್ರು ಹ್ಯಾಂಗಿದ್ರು ಏನ ತಾಯಿ ಹೆಚ್ಚು ಏನ ಮಗಳು ಹೆಚ್ಚು ಏನ ಹೇಗ್ ಹೆಚ್ಚು ತಂಗಿ ಹೆಚ್ಚು ಹೌದಿಲ್ಲ ಒಟ್ಟ ಹುಟ್ಟಿದ ಪೆಟ್ಟಿಗೆನ ಆಗಿರ್ಬೇಕು ಘಟನೆಗಳು ಏನಾರ ಹುಟ್ಟಿದ ಪೆಟ್ಟಿಗೆನ ಹೌದಿಲ್ಲ ಒಂದು ದಿವಸ ದೇವತೆಗಳ ಮಾತಾಡ್ತಿರ್ತಾರ ಏನಂತ ಎಲ್ಲಿಗೆ ಬಂದು ಮಾತಾಡ್ತಾರಪ್ಪ ಅಂತ ಕೇಳಿದ್ರೆ ಹಿಮಾಲಯ ಪರ್ವತಕ್ಕೆ ಬಂದ
ಹಿಮಾಲಯ ಪರ್ವತದಾಗ ದೇವಾದಿ ದೇವತೆಗಳ ಬಂದು ಮಾತಾಡ್ತಿರ್ತಾರ. ಏನಂತ ಮಾತಾಡ್ತಾರಿಪ್ಪ? ಏನು ಮಾತಾಡ್ತಾರಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಈ ಭೂಮಿ ತಲೆ ಮ್ಯಾಲ ಒಂದು ಹೆಣ್ಣು ಮಗು ಒಂದು ಕನ್ಯಾ ರತ್ನ ಹುಟ್ಟಬೇಕಾಗ್ಯದ. ಕನ್ಯಾ ರತ್ನ ಹುಟ್ಟಬೇಕಾಗ್ಯದ. ಆ ಕನ್ಯಾ ರತ್ನದಿಂದ ಮುಂದೆ ಜಗತ್ತೆಲ್ಲ ಕಲ್ಯಾಣ ಆಗ್ಯದ, ಅಭಿವೃದ್ಧಿ ಆಗ್ಯದ. ಹೌದಾ? ಜಗತ್ತೆಲ್ಲ ಸಂತೋಷದಿಂದ ಮುಳುಗಾಕ್ ಹತ್ತಬೇಕಾಗ್ಯದ. ಅಂತದ್ ಒಂದು ಕನ್ಯಾ ರತ್ನ ಹುಟ್ಟಬೇಕಂತ ತಿಳ್ಕೊಂಡ ದೇವಾದಿ ದೇವತೆಗಳ ಚರ್ಚೆ ಮಾಡ್ಕೋತ ಎಲ್ಲಿಗೆ ಬಂದಾರಪ್ಪ ಅಂತ ಕೇಳಿದ್ರ, ಎಲ್ಲಿಗೆ ಬಂದಾರಿಪ್ಪ? ಮೇನಕಾ ಮತ್ತೆ ಹಿಮಾಲಯ ಅಂತಕ್ಕಂಥ ದಂಪತಿಗಳ ಹತ್ತಿರ ಬಂದ ಏನ್ ಕೇಳ್ತಾರು? ಏನ್ ಕೇಳ್ತಾರ ಅಜ್ಜಪ್ಪಣ್ಣ ಅಂತ ಕೇಳಿದ್ರ, ಏನ್ ಕೇಳಮ್ಮ? ಈ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮತ್ತೆ ಗಂಡ ಮಕ್ಕಳ ಕೂಡಿ ನೀವು ಇಬ್ಬರದರಿ. ನಿಮ್ಮ ಹೊಟ್ಟಿಂದ್ರ ಒಂದು ಹೆಣ್ಣು ಮಗ ಹುಟ್ಟಬೇಕಾಗಿದೆ, ಜಗತ್ತು ಕಲ್ಯಾಣ ಆಗ್ಬೇಕಾಗ್ಯದ, ಜಗತ್ತು ಉದ್ಧಾರ ಆಗ್ಬೇಕಾಗ್ಯದ, ಜಗತ್ತು ಉದ್ಧಾರ ಆಗ್ಬೇಕಾಗ್ಯದ, ಜಗತ್ತು ಕಲ್ಯಾಣ ಆಗ್ಬೇಕಾಗ್ಯದ, ಜಗತ್ತಿಗೆ ಆನಂದ ಆಗ್ಬೇಕಾಗ್ಯದ, ಜಗತ್ತಿಗೆ ಸಂತೋಷ ಆಗ್ಬೇಕಾಗ್ಯದ. ಹೌದ್ ಅಂತ ಮಗನನ್ನ ನೀವು ಹಡಿಬೇಕಂತ ತಿಳ್ಕೊಂಡ ಎಲ್ಲಿಗೆ ಬಂದು ಕೇಳ್ತಾರಪ್ಪ ಅಂತ ಕೇಳಿದ್ರೆ, ಮೇನಕಾ ಮತ್ತ ಆ ಹಿಮಾಲಯ ಅಂತಕ್ಕಂಥವ್ರು ಬಂದು ಕೇಳ್ತಾರ. ಏನಂತ ಕೇಳ್ಯಾರಿಪ್ಪ? ಅವಾಗ ಇಬ್ರು ಸತ್ಯಪತಿಗಳ ಕೂಡಿ ಒಪ್ಕೋತಾರ. ಜಗತ್ತಿಗೆ ಸಂತೋಷ ಆಗ್ಲಿ, ಜಗತ್ತಿಗೆ ಉದ್ಧಾರ ಆಗಲಿ ಅನ್ನುವಂತ ಉದ್ದೇಶ ಇದ್ರ ನಮ್ಮ ಹೊಟ್ಟಿಲ್ಲಂದ್ರೆ ಒಂದು ಹೆಣ್ಣು ಮಗನನ್ನ ಹಡಿತು ಅಂತ ತಿಳ್ಕೊಂಡ ಆ ಒಪ್ಪಿಗೆ ಕೊಟ್ಟ ಮ್ಯಾಲ ಎಷ್ಟೋ ಒಂದು ಕೆಲವು ದಿನಗಳ ಗಳಿದ ಮ್ಯಾಗ ಆ ಇಬ್ಬರು ಗರ್ಭವನ್ನು ಆ ಹೆಣ್ಣು ಮಗಳ ಗರ್ಭವನ್ನು ಧರಿಸಿ ಒಂದು ಹೆಣ್ಣು ಮಗನನ್ನ ಹಡಿತಾಳೆ. ಯಾರಪ್ಪ ಅಂತ ಕೇಳಿದ್ರ, ಯಾರ? ಸತ್ಯದೇವಿ ಅವತಾರನ ಮುಂದೆ ಗಿರಿಜಾದೇವಿ ಆಗಿ ಹುಟ್ಟಿ ಬಂದಾಳ. ಗಿರಿಜಾದೇವಿಯಾಗಿ ಹುಟ್ಟಿ ಬಂದ ಹೌದಿಲ್ಲ? ಸತ್ಯದೇವಿ ಅವತಾರ ಆಕೆ ಗಿರಿಜಾದೇವಿಯಾಗಿ ಹುಟ್ಟಿ ಬಂದಾಳ. ಆ ದೇವಿ ಹುಟ್ಟಿದಾಗ ಏನಾಗೈತಪ್ಪ ಅಂತ ಕೇಳಿದ್ರ, ಏನಾಕವ್ರಿಪ್ಪ? ದೇವ ದುಂದುಬಿಗಳ ಮುಳುಗ್ಯಾವ. ಹೌದಾ? ಗಂಧರ್ವರ ಹಾಡ ಹಾಡ್ಯಾರ, ಅಪ್ಸರ್ಯರ ನಾಟಕ ಮಾಡ್ಯಾರ, ಅಂದ್ರೆ ನಾಟ್ಯ ಮಾಡ್ಯಾರ. ನಾಟಕ ಅವಾಗ ವಿಶ್ವಕ್ಕೆಲ್ಲ ಆನಂದ ಆಗ್ಯದ. ಹಿಂಗ ನಮ್ಮ ಹೆಣ್ಣು ಮಗಳ ಮೊಟ್ಟ ಮೊದಲು ಹುಟ್ಟಿ ಬಂದಾಗ ಹುಟ್ಟಿದ ತಕ್ಷಣ ಹಿಂಗ ಹಾಡ ಹಾಡ್ಯಾರ, ನಾಟ್ಯ ಮಾಡ್ಯಾರ, ಜಗತ್ತಿಗೆಲ್ಲ ಆನಂದ ಆಗ್ಯದ. ಸುಖ ಆಗ್ಯದ. ನಮ್ಮ ಮೊಟ್ಟ ಮೊದಲು ಹೆಣ್ಣು ಮಗಳ ಹುಟ್ಟಿ ಬಂದಳ ಗಿರಿಜಾದೇವಿ. ಆಕೆ ಹುಟ್ಟಿದ ತಕ್ಷಣ ಹಿಂಗ ಜಗತ್ತಿಗೆಲ್ಲ ಆನಂದ ಆಗೈತಿ. ಹಾಡನ ಹಾಡ್ಯಾರ, ನಾಟಕ ಮಾಡ್ಯಾರ. ಸರಿಜೋಡಿ ಕಲಾವಂತರು ಇವತ್ತಿನ ದಿವಸ ಹಾಡ್ಲಿಕ್ಕೆ ಬಂದಿರಿ ಅಂದ ಮ್ಯಾಗ ನಿಮ್ಮ ಗಂಡು ಮಗ ಮೊಟ್ಟ ಮೊದಲು ಹುಟ್ಟಿದ ತಕ್ಷಣ ಏನ ಹಾಡ ಹಾಡ್ಯಾರ, ಏನ ನಾಟಕ ಮಾಡ್ಯಾರ, ಏನ ಜಗತ್ತಿಗೆ ಏನ್ ಮಾಡ್ಯಾರ? ಆನಂದ ಆಗೈತಿ, ಏನೋ ದುಃಖ ಆಗೈತಿ, ಏನಾಗೈತಿ? ಸರಜೋಡಿ ಕಲಾವಂತರು ಹೇಳ್ಬೇಕಾಗಿರ್ತಕ್ಕಂಥ ಮಾತೈತಿ. ಇನ್ನು ಒಂದು ಮಾತು ಸರಜೋಡಿ ಕಲಾವಂತರು ಕೇಳಿರ್ತಕ್ಕಂಥ ಅದಕ್ಕೆ ಮಾತಾಡ್ರಿ ಅನ್ನುವಂತ ಮಾತಿಗೆ ಒಂದು ಮಾತು ಮಾತಾಡ್ಯವ. ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿ ಸರ? ಮೊಟ್ಟ ಮೊದಲ ಯಾವ ಸತ್ಯವಾನ ಸಾವಿತ್ರಿ ಅಂತಕ್ಕಂಥ ಸತ್ಯಪತಿಗಳಿದ್ರು ಅವ್ರಿಗೆ ಒಟ್ಟು ಪುತ್ರ ಸಂತಾನ ಇರ್ಲಿಲ್ಲ. ಒಟ್ಟ ಮಕ್ಕಳಿದ್ರಿಕೆಲ್ಲ ಮಕ್ಕಳಿಲ್ಲದ ಸಮಯದಲ್ಲಿ ಇಬ್ರು ಕೂಡ ದೇವಾದಿ ದೇವತೆಗಳಿಗೆ ಕಾಲ ಬಿದ್ದು ಬೇಡ್ಕೊಳ್ತಾರ. ಏನಂತ ಬೇಡ್ಕೊಂಡಾರಿಪ್ಪ? ಯಪ್ಪ ನಮಗ ಒಂದು ಗಂಡ ಮಗನಾರ ಕೊಡು, ಒಂದು ಹೆಣ್ಣು ಮಗನಾರ ಕೊಡುತ್ತೇಳಿ ಗಂಡ ಹೆಂಡತಿ ಇಬ್ರು ಕೂಡ ಬೇಡ್ಕೊಳ್ತಾರ. ಅವಾಗ ಏನ್ ಹೇಳ್ತಾರ್ರಿಪ್ಪ ದೇವಾನಂದ ದೇವತೆಗಳು? ಗಂಡಿದ್ದ ಹೋಗಿ ದೇವ್ರಿಗೆ ಕಾಲ ಬಿದ್ದು ಬೇಡ್ತಾನ, ಗಂಡ ಮಗನ ಕೊಡು ಅಂತಾನ. ಗಂಡ ಮಗನ ಬೇಡ್ಕೊಂಡ. ನಾವು ಹೆಣ್ಣು ಮಗಳು ಹೋಗಿ ಏನ್ ಬೇಡ್ಕೊಳ್ತಾರಪ್ಪ ಅಂತ ಕೇಳಿ ಮೊದಲು ಹೆಣ್ಣು ಮಗಳನ್ನ ಕೊಡತ್ತ ಹೇಳಿ ಬೇಡ್ಕೊತಾರ. ನಮ್ಮವ್ವ ಹೆಣ್ಣು ಮಗಳು ಬೇಕಂತ ಬೇಡ್ಕೊಂಡಾಳ. ಇಬ್ಬರು ಗಂಡ ಹೆಂಡತಿ ಕೂಡಿ ಭೋಗ ಕುಡಿದ ನಂತರ ಒಂದು ಮಗಳು ಹುಟ್ಟ್ಯದ. ಮಗಳು ಹುಟ್ಟ್ಯಾದ. ಇಲ್ಲೊಂದು ಮಾತು ಕೇಳಿದ ಸರಸ್ವತಿ ಕಲಾವಂತರನ, ಏನ್ ಕೇಳ್ದ? ನೋಡು, ಇಬ್ಬರು ಸತ್ಯಪತಿ ಕೂಡಿ ದೇವ್ರಿಗೆ ಬೇಡ್ಕೊಂಡಾರ. ದೇವ್ರಿಗೆ ಇಬ್ರು ಕೂಡ ಬೇಡ್ಕೊಂಡಾರ. ಆದ್ರೆ ಮೊಟ್ಟ ಮೊದಲ ಗಂಡ ಮಗನಿಗೆ ಗಂಡ ಹುಟ್ಟಬೇಕಾಗಿತ್ತ. ಮತ್ತೆ ಹೆಣ್ಣು ಯಾಕೆ ಹುಟ್ಟಿತ್ತ? ಆದ್ರ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಹೊಟ್ಟಿಲ್ಲ, ಮೊಟ್ಟ ಮೊದಲು ಹೆಣ್ಣು ಹುಟ್ಟಿ ಬಂದೈತಿ. ಹೆಣ್ಣು ಹುಟ್ಟ್ಯಾಳ, ನಮ್ಮವ್ವ ಹುಟ್ಟಿ ಬಂದ. ಎಷ್ಟೇ ಬೇಡ್ಕೊಂಡ್ರು ಸಹಿತ ಹೆಣ್ಣು ಮಗಳನ್ನ ಮೊಟ್ಟ ಮೊದಲು ಹುಟ್ಟಿ ಬಂದಾಳ. ಹೆಣ್ಣು ಮಗಳು ಹುಟ್ಟಿ ಬಂದಾಳ. ಹೆಣ್ಣನೇ ಹೆಚ್ಚ, ಹೆಣ್ಣನೇ ಶ್ರೇಷ್ಠ, ಹೆಣ್ಣು ಜಗದ ಕಣ್ಣಂದಾರ, ಹೆಣ್ಣು ಜಗದ ಕಣ್ಣು ಅಂತಾರ. ಹೌದಿಲ್ಲ? ಇವತ್ತಿನ ದಿವಸ ಮೊಟ್ಟ ಮೊದಲು ನಾನು ಹೆಣ್ಣ ಹುಟ್ಟೈತಿ, ಹೆಣ್ಣಿನಿಂದ ಈ ಜಗತ್ತೆಲ್ಲ ಆನಂದವಾಗಿ ಐತಿ ಅನ್ನುವಂತ ಮಾತನ್ನ ಸರಜೋಡಿ ಕಲಾವಂತರಿಗೆ ಇಟ್ಟ. ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ಹಿರಿಯರು ಒಂದು ಮಾತು ಹಿಂಗೆ ಹೇಳ್ತಾರ. ಏನ್ ಹೇಳ್ಯಾರಿಪ್ಪ? ಮಾತಾ ವಿದ್ಯೆ ಹೇಳದ ತಂದೆ, ಬುದ್ಧಿ ಹೇಳದ ಗುರು. ವಿದ್ಯೆ ಹೇಳದ ತಂದೆ, ಬುದ್ಧಿ ಹೇಳದ ಗುರು. ವಿದ್ಯೆ ಹೇಳದ ತಂದೆ, ಬುದ್ಧಿ ಹೇಳದ ಗುರು. ಬಿದ್ದಿರ್ಲು ಬಂದ ನೋಡದ ತಾಯಿ, ಶುದ್ಧ ವೈರಿಗಳ ಸರ್ವಜ್ಞ ಅಂತ. ಇದೇ ಮಾತು ಯಾಕೆ ಹೇಳ್ಯಾರಿಪ್ಪ? ದಡ ಯಾಕೆ ಹೇಳ್ಯಾರ ಜಪ್ಪಣ್ಣ ಅಂತ ಕೇಳಿದ್ರ, ಯಾಕ್ರಿಪ್ಪ? ವಿಷಯ ಚರ್ಚೆ ಮಾಡ್ಬೇಕಾಗದ. ವಿಷಯ ನಮಗ ಗೊತ್ತಿದ್ರು ಸಹಿತ ಮುಚ್ಚಿಟ್ಕೊಂಡು ಹಾದು ಅಂದ್ರೆ ನಮ್ಮಂತ ವೈರಿ ಜಗತ್ತಿನಾಗ ಯಾರು ಅಲ್ಲ.
ಪಟ್ಟ ಬಿಚ್ಚ ಹೋಗಿದಿಲ್ಲಿ ಹೌದಿಲ್ಲ ಹೌದ್ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ 6 ಶಾಸ್ತ್ರ 18 ಪುರಾಣ 4 ವೇದಗಳನ್ನ ಓದಿಕೊಂಡಿರ್ತಕ್ಕಂತ ಒಂದು ಸಾಲು ಬಿದ್ದಿಲ್ಲ ಒಂದು ಅಕ್ಷರ ಬಿಟ್ಟಿಲ್ಲ ಅವರು ಯಾವ ನನ್ನ ಗುರುಜಿಯವರಾಗಿರ್ತಕ್ಕಂತ ಹನುಮಂತ ಸರ್ ಅವರು ಬಂದಾರಿ ಪದ ಬಹಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯಗಳನ್ನ ಮಾತಾಡ್ತಾರ ಅವ್ರು ಯಾಕಪ್ಪ ಅಂತ ಕೇಳಿದ್ರೆ ಹೆಂಗ ಅವ್ರ ಮಾತಿಗೆ ನಿಂತ್ರಂದ್ರ ಅವ್ರಿಗೆ ಉತ್ತರ ಕೊಡೋದು ಕಠಿಣದ ಹೌದು ಹೌದು ಅಂತ ಮಾತುಗಳನ್ನ ಚರ್ಚೆ ಮಾಡ್ತಾರ ಅಂತಲ್ಲದ ಇದ್ದೇ ಆದ್ರೆ ಇವತ್ತಿನ ದಿವಸ ಮೊಟ್ಟ ಮೊದಲು ಹೆಣ್ಣು ಹುಟ್ಟಿದಕ್ಕಾಗಿ ಜಗತ್ತಿಗೆ ಆನಂದ ಆಗಿದೆ ಆನಂದ ಆಗ್ಯದ ಸುಖ ಆಗ್ಯದ ಸುಖ ಆಗ್ಯದ ಜಗತ್ತಿನಲ್ಲಿ ಹಾಡುಗಳನ್ನ ಹಾಡ್ಯಾರ ನಾಟಕ ಮಾಡ್ಯಾರ ಡ್ಯಾನ್ಸ್ ಮಾಡ್ಯಾರ ಇವತ್ತು ನಿಮ್ಮ ಗಂಡ ಮಗ ಮೊಟ್ಟ ಮೊದಲು ಹುಟ್ಟಿದಾಗ ಹೌದಾ ಏನು ಹಾಡ್ಯಾರೋ ನಾಟಕ ಮಾಡ್ಯಾರೋ ಹಾ ಏನು ಜಗತ್ತಿಗೆ ಆನಂದ ಆಗೈತಿ ಏನೋ ದುಃಖ ಆಗೈತಿ ಅನ್ನುವಂತ ಮಾತ ಹೌದಾ ಸರ್ಜೋಡಿ ಕಲಾವಂತರು ಹೇಳ್ಬೇಕು ಅನ್ನುವಂತ ಮಾತಿಟ್ಟ ಇಟ್ಟ ಯಾಕಪ್ಪ ಅಂತ ಕೇಳಿದ್ರ ಹಾ ಹಾ ನಮ್ಮ ಹೆಣ್ಣಿನಿಂದ ಏನೇನ್ ಆಗೈತೆ ಅನ್ನುವಂತ ವಿಸ್ತಾರವನ್ನು ಇವತ್ತು ಹೊತ್ತು ಹೊಂಡುತನ ಹೇಳ್ಬೇಕಾಗ್ಯದ ಅಜ್ಜಪ್ಪನ ಹೇಳ್ಬೇಕಾಗ್ಯದ್ರಿ ಮೊದಲು ಸಾಕಷ್ಟು ಹೆಣ್ಣು ಮಕ್ಕಳು ಕೂಡ್ಯಾರ ಹೆಣ್ಣು ಮಕ್ಕಳು ಏನ ಪವಾಡ ಮಾಡ್ಯಾರ ಅನ್ನುವಂಥದ್ದು ಮುಂದಿನ ಪಾಳ್ಯಕ್ಕೆ ಹೇಳುದದ ಒಂದ ಪಾಳ್ಯಕ್ಕೆ ಮಾತಾಡ ಗೊತ್ತಿದ್ರೆ ಬ್ಯಾಸರ ಆಗಬಾರ್ದು ಅಜ್ಜಪ್ಪನ ಬ್ಯಾಸರ ಆಗಬಾರ್ದು ಬಹಳ ಮಾತನಾಡದ ಒಂದು ಎರಡು ನೋಡಿ ಸತ್ಯವಾಗಿರ್ತಕ್ಕಂಥ ಚಾಲನ್ ಹಾಡಿ ಸರ್ಜೋಡಿ ಕಲಾವಂತರ ಚಾನ್ಸ್ ಬಿಟ್ಟು ಕೊಡುನು ಮುಂದಿನ ಪಾಳ್ಯಕ್ಕೆ ಬಂದ ಹೆಂಗ ಏನ ಮಗ ಹೆಚ್ಚು ಏನ ತಂದ್ ಹೆಚ್ಚ ಅಂತಾರು ಏನ್ ಚರ್ಚೆ ಮಾಡ್ತಾರ ನಮ್ಮನ್ನ ಏನ್ ಕೇಳ್ತಾರ ನೋಡ್ಕೊ ಉತ್ತರ ಹೇಳುನು ಬರ್ಲಿಕ್ಕ ನೀವು ಹೇಳೋಣ ಬರ್ಲಿಲ್ಲ ಅಂದ್ರ ಗುರುಗಳನ್ನ ಕೇಳಿ ತಿಳ್ಕೊಳ್ಳೋಣ ಅಂತ ಮಾತು ಹೇಳಿ ಹೇಳಿ ಒಂದು ಎರಡು ನೋಡಿ ಚಾಲಿ ಯಾರು ಸರ್ಜೋಡಿ ಕಲಾವಂತರ ಚಾನ್ಸ್ ಬಿಟ್ಟು ಕೊಡುನು ಹೌದ್ರಿಪ್ಪ